ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್. HTML ಟ್ಯುಟೋರಿಯಲ್ನ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಪ್ರೀವಿಯಸ್ ಲೆಸನಲ್ಲಿ ಕೋಡ್ ಎಡಿಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಲಿಸ್ಟ್ ಆಫ್ ಐಟಮ್ಸ್ ಬಗ್ಗೆ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಟೇಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಟೇಬಲ್ ಕ್ಲಾಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಟೇಬಲ್ ಕ್ಲಾಸಸ್ಸನ್ನು ಸ್ವಲ್ಪ ನಿಮಗೆ ಇನ್ಡೆಪ್ತ್ ಆಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದರಿಂದ ಪಾರ್ಟ್ 1, 2, 3 ಈ ರೀತಿ ಮುಂದುವರಿಬಹುದು. ಟೇಬಲ್ ಕ್ಲಾಸಸ್ಗಳು ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಅದರಿಂದಾಗಿ ನಿಮಗೂ ಕೂಡ ಕಲಿಯೋಕ್ಕೆ ಒಂದೇ ವಿಡಿಯೋದಲ್ಲಿ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನು ಪಾರ್ಟ್ ಆಫ್ ಕ್ಲಾಸಸ್ ಮಾಡಿಕೊಂಡು ಟೇಬಲ್ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಯಾವುದೇ ವಿಡಿಯೋನ, ಟೇಬಲ್ಗೆ ಸಂಬಂಧಪಟ್ಟ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡಿ, ಕಂಪ್ಲೀಟಾಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈಗ ನಾನು ವಿಜುವಲ್ ಕೋಡ್ ಎಡಿಟರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನ್ಯೂ ಫೈಲ್ಗೆ ಹೋಗೋಣ. ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗಿ ನ್ಯೂ ಫೈಲ್ಗೆ ತಗೊಳ್ಳೋಣ. ಕಂಟ್ರೋಲ್ N, ನ್ಯೂ ಫೈಲ್ ತಗೊಳ್ಳೋಣ. ಲ್ಯಾಂಗ್ವೇಜ್ HTML. ಓಕೆ, ಇದರಲ್ಲಿ ಒಂದು ಎಕ್ಸ್ಕ್ಲಮೇಷನ್ ಹಾಕ್ಬಿಟ್ಟು ಎಂಟರ್ ಕೊಡೋಣ ಸ್ನೇಹಿತರೆ. ಸೊ ಒಂದು ಎಕ್ಸ್ಕ್ಲಮೇಷನ್ ಹಾಕಿ ಎಂಟರ್ ಕೊಟ್ಟ ತಕ್ಷಣ ನಮಗೆ ಇಷ್ಟು ಡೇಟಾ ಕಂಪ್ಲೀಟ್ ತಗೊಳುತ್ತೆ. ಇದೆಲ್ಲ ಏನಪ್ಪ ಅಂತಂದರೆ, ಇದೆಲ್ಲ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದಿರುತ್ತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಏನಿರುತ್ತೆ, ಏನಿದೆ ಆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದಿರುತ್ತೆ ಸ್ನೇಹಿತರೆ. ಮತ್ತು ಇದು ಬಂದ್ಬಿಟ್ಟು ಮೆಟಾ ಟ್ಯಾಗ್ HTTP, ಇದು ಬಂದ್ಬಿಟ್ಟು ಬ್ರೌಸರ್ಗೆ ಸಂಬಂಧಪಟ್ಟಿದ್ದಿರುತ್ತೆ. ಸೊ ಇದ್ರ ಬಗ್ಗೆ ನಾವೆಲ್ಲ ಆಮೇಲೆ ಮಾತಾಡೋಣ. ಇಲ್ಲಿ ಮತ್ತೊಂದು ಮೆಟಾ ಟ್ಯಾಗ್ ಇದೆಯಲ್ಲ, ಇದು ಬಂದು ವ್ಯೂ ಪಾರ್ಟ್, ಅಂದರೆ ಮೊಬೈಲಲ್ಲಿ, ಟ್ಯಾಬಲ್ಲಿ, ಲ್ಯಾಪ್ಟಾಪಲ್ಲಿ, ಡೆಸ್ಕ್ಟಾಪಲ್ಲಿ ನಾವು ಬ್ರೌಸರ್ನ ಓಪನ್ ಮಾಡಿದ್ರೆ ಎಲ್ಲ ಮಾನಿಟರಲ್ಲೂ ಪರ್ಫೆಕ್ಟಾಗಿ ವೆಬ್ಸೈಟ್ ಓಪನ್ ಆಗಲಿಕ್ಕೆ ಇಲ್ಲಿ ಒಂದು ಮೆಟಾ ಟ್ಯಾಗ್ ಇದೆ ಸ್ನೇಹಿತರೆ. ಸೊ ಇದೆಲ್ಲ ಅಡ್ವಾನ್ಸ್ ಲೆಸನಲ್ಲಿ ನಿಮಗೆ ಬಂದೇ ಬರುತ್ತೆ. ಇಲ್ಲಿ ಸದ್ಯಕ್ಕೆ ಟೈಟಲ್ ಅಂತ ನಾನು ಲಾಸ್ಟ್ ಟೈಮ್ ಏನು ತೋರಿಸಿದ್ದೆ ಅಲ್ಲಿ ಒಂದು ನೇಮನ್ನು ಮಾತ್ರ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ರೈಟ್, ಈಗ ಬಾಡಿನಲ್ಲಿ ಬಂದುಬಿಟ್ಟು ಟೇಬಲ್ ಮಾಡೋಣ. ಮೊದಲಿಗೆ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಯೂಟ್ಯೂಬ್ ವಿಡಿಯೋಸ್ HTML. ಸೊ ಇದಕ್ಕೆ ನಾನು ಪೇಜ್ 2 ಅಂತ ನೇಮ್ ಇಡ್ತಾ ಇದ್ದೀನಿ. ಸೇವ್ ಇಟ್. ಓಕೆ ಸ್ನೇಹಿತರೆ, ಸೊ ಈ ಒಂದು ಪೇಜನ್ನು ರನ್ ಮಾಡೋಣ. ಇಲ್ಲಿ ರನ್ನಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ರನ್ ಡಿಬಾಗಿಂಗ್. ಬೈ ಡಿಫಾಲ್ಟ್ ಕ್ರೋಮ್ ಬ್ರೌಸರ್ ಓಪನ್ ಆಗ್ತಾ ಇದೆ. ನಾನು ಡಿಫಾಲ್ಟ್ ಬ್ರೌಸರನ್ನು ಕ್ರೋಮ್ ಮಾಡಿದ್ದೀನಿ. ಆದ್ದರಿಂದ ನೀವು ಮೊಜಿಲ್ಲಾ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಬೇರೆ ಯಾವುದೇ ಬ್ರೌಸರ್ನ ಡಿಫಾಲ್ಟ್ ಬ್ರೌಸರ್ ಮಾಡಿ ಇಟ್ಟಿದ್ರೆ ಆ ಒಂದು ಬ್ರೌಸರ್ನಲ್ಲಿ ಓಪನ್ ಆಗುತ್ತೆ. ಓಕೆ ಸ್ನೇಹಿತರೆ, ಸೊ ಈಗ ಇಲ್ಲಿ ನಾನು ವರ್ಕ್ ಮಾಡ್ತಾ ಇರೋ ಪೇಜು ಲೆಫ್ಟಲ್ಲಿ ಓಪನ್ ಆಗಿದೆ. ಈಗ ಟೇಬಲ್ ಯಾವ ರೀತಿ ಮಾಡೋದು, ಟೇಬಲ್ ಅಂದರೆ ಏನಂತ ನೋಡೋಣ. ಮೊದಲಿಗೆ ನೀವು ಜಸ್ಟ್ ಏನು ಮಾಡ್ತೀರಾ ಅಂದರೆ ಟೇಬಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ ಎಲ್ಲ ಬರುತ್ತೆ, ಮಾಡಿ ಎಂಟರ್ ಮಾಡಿ, ಆಯಿತಾ. ಸೊ ಮತ್ತು ಇಲ್ಲಿ ಒಂದು TR ಅಂತ ಹಾಕಬೇಕು. TR ಅಂದರೆ ಏನು, ಟೇಬಲ್ನಲ್ಲಿ ರೋ ಮತ್ತು ಕಾಲಮ್ಸ್ ಬರುತ್ತೆ. TR ಅಂದರೆ ಟೇಬಲ್ ರೋ ಅಂತ ಅರ್ಥ, ಗೊತ್ತಾಯ್ತಲ್ಲ. ಸೊ ಈ TR ಅಂತ ಹಾಕ್ಕೊಂಡು ಮತ್ತೆ ಒಂದು ಎಂಟರ್ ಮಾಡಿ, ಮತ್ತು ಇಲ್ಲೇನು ಮಾಡ್ತೀರಾ ಅಂತ ಹೇಳಿದ್ರೆ TH ಅಂತ ಹಾಕಿ. TH ಅಂದರೆ ಟೇಬಲ್ ಹೆಡ್ ಅಂತ ಅರ್ಥ. ಓಕೆ, ಸೊ ಟೇಬಲ್ ಹೆಡ್ಡಲ್ಲಿ ಒಂದು ನೇಮ್. ಈಗ ಟೇಬಲನ್ನು ನೀವು ಬರೆದ್ರೆ ಏನಕ್ಕೆ ಬರೀತೀರಾ, ನೇಮು, ಡೇಟ್ ಆಫ್ ಬರ್ತು, ಏಜು, ಮೊಬೈಲ್ ನಂಬರ್, ಇಮೇಲ್ ID ಈ ರೀತಿ ಹಾಕಲಿಕ್ಕೆ ಟೇಬಲ್ಸನ್ನು ಬರೀತೀರಲ್ವಾ. ಈಗ ನೇಮು, ಮತ್ತೊಂದು ಏಜ್ ಕಾಲಮ್, ಏಜು, ಇನ್ನೊಂದು ಮೊಬೈಲ್ ನಂಬರ್ ಹಾಕಲಿಕ್ಕೆ. ಓಕೆ, ಸೊ ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ S, ರಿಫ್ರೆಶ್. ನೋಡಿ ಈ ರೀತಿ ಬಂತು. ನೇಮು, ಏಜು, ಮೊಬೈಲ್ ನಂಬರ್ ಈ ರೀತಿ ಬಂತು. ಸೊ TR ಫಸ್ಟ್ ಕಾಲಮ್ ಈ ರೀತಿ ಆದಮೇಲೆ ಮತ್ತೆ ಇನ್ನೊಂದು TR ಹಾಕ್ಕೊಳ್ತೀನಿ. ಇಲ್ಲಿ ಟೇಬಲ್ ರೋ, ಇನ್ನೊಂದು ಟೇಬಲ್ ರೋ ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಟೇಬಲ್ ರೋನಲ್ಲಿ TD ಅಂತ ಹಾಕ್ತೀನಿ, ಅಂದರೆ ಟೇಬಲ್ ಡೇಟಾ. ಟೇಬಲ್ ಡೇಟಾ ಅಂತಂದರೆ ಇದ್ರ ಕೆಳಗಡೆ, ಈಗ ನೇಮ್ ಕೆಳಗಡೆ ಬರುತ್ತೆ ಫಸ್ಟ್ ಒನ್ ಅಲ್ವಾ. ಇಲ್ಲಿ ಏನು ಹಾಕೋಣ ಅಂದರೆ ನೇಮ್ ಹಾಕ್ತಾ ಇದ್ದೀನಿ, ನಾನು ನನ್ನ ಹೆಸರನ್ನು ಹಾಕ್ತಾ ಇದ್ದೀನಿ. ಸೊ ಅದೇ ರೀತಿ ಮತ್ತೊಂದು ಟೇಬಲ್ ಡೇಟಾ ತಗೊಳ್ಳೋಣ. ಏಜ್ 35 ಅಂಡು ಮತ್ತೊಂದು ಟೇಬಲ್ ಡೇಟಾ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಟೇಬಲ್ ಹೆಡ್ಡನ್ನು ಹಾಕ್ಕೊಂಡಿದ್ದೀವೋ, TH ಅಂತ ಹಾಕ್ಕೊಂಡಿದ್ದೀವೋ ಅಷ್ಟೇ TDನ ಹಾಕಬೇಕು ನೆಕ್ಸ್ಟ್ ರೋನಲ್ಲಿ. ಆವಾಗ ನೇಮು, ಏಜು, ಮೊಬೈಲ್ ನಂಬರ್ ಈ ಮೂರಕ್ಕೂ ಈಕ್ವಲ್ ಆಗಿ ಕರೆಕ್ಟಾಗಿ ಬರುತ್ತೆ. ಸೊ ಫಸ್ಟ್ ಒನ್ನಲ್ಲಿ ಏನು ಹಾಕಿದ್ದೀವಿ ಅದನ್ನು ಫಸ್ಟ್ ಕಾಲಮ್ನಲ್ಲಿ ಹಾಕಿ, ಫಸ್ಟ್ ಟೇಬಲ್ ಹೆಡ್ ಏನು ಹಾಕಿದ್ವಿ ಅದನ್ನು ಫಸ್ಟ್ ಕಾಲಮ್ನಲ್ಲಿ ಅಂದರೆ ಫಸ್ಟ್ ಒನ್ TD ನಲ್ಲಿ ಹಾಕಿ,
ಪ್ರತಿಯೊಂದು ರೋನಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ಏಜ್ ಹಾಕ್ಕೊಂಡಿದ್ದೀವಲ್ವ, ಏಜ್ ಬರಬೇಕು. ಮೂರನೇ ಕಾಲಮಲ್ಲಿ ಮೊಬೈಲ್ ನಂಬರ್ ಸಮಥಿಂಗ್. ಓಕೆ, ಮತ್ತೆ ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡೋಣ. ನೋಡಿ ಈ ರೀತಿ ಬಂದಿದೆ. ನೇಮ್ನ ಕೆಳಗೆ ನೇಮ್ ಬಂದಿದೆ, ಏಜ್ ಬಂದಿದೆ, ಮೊಬೈಲ್ ನಂಬರ್ ಬಂದಿದೆ. ಓಕೆ, ನಾನು ಇಷ್ಟು ಡೇಟಾನ ಕಾಪಿ ಮಾಡಿ ಮತ್ತೊಂದು ಪೇಸ್ಟ್ ಮಾಡ್ತಾ ಇದ್ದೀನಿ. ಮಂಜುನಾಥ್, ಹರೀಶ್, ಏಜ್ 25, ಮೊಬೈಲ್ ನಂಬರ್ ಸಮಥಿಂಗ್, Ctrl+S. ಓಕೆ, ಈ ರೀತಿ ಬರ್ತದೆ. ಗೊತ್ತಾಗ್ತದಲ್ವ ಸ್ನೇಹಿತರೆ? ಫಸ್ಟ್ ರೋ ಏನಿದೆ, ಫಸ್ಟ್ ರೋನಲ್ಲಿ TH ಹಾಕೊಂಡಿದ್ದೀನಿ, ಅಂದರೆ ಟೇಬಲ್ ಹೆಡ್, ನೇಮು, ಏಜು, ಮೊಬೈಲ್ ನಂಬರ್. ಸೆಕೆಂಡ್ ಒನ್ TR ಅಂದರೆ ಎರಡನೇ ರೋನಲ್ಲಿ ಏನು ಹಾಕಿದ್ದೀನಿ, ಮಂಜುನಾಥ್ ಅವರ ಏಜು ಮತ್ತು ಮೊಬೈಲ್ ನಂಬರ್ನ ಹಾಕ್ಕೊಂಡಿದ್ದೀನಿ. ಸೊ ಅದು ಈ ರೀತಿ ಬರ್ತಾ ಇದೆ. ಗೊತ್ತಾಯ್ತಾ? ಇದು ಫಸ್ಟ್ ಕಾಲಮ್, ಏಜ್ 35 ಹಾಕಿರೋದು ಸೆಕೆಂಡ್ ಕಾಲಮ್, ಮೊಬೈಲ್ ನಂಬರ್ ಹಾಕ್ಕೊಂಡಿರೋದು ಥರ್ಡ್ ಕಾಲಮ್. ಓಕೆ, ಇದು ಫಸ್ಟ್ ಕಾಲಮಲ್ಲಿ ಬರುತ್ತೆ, ಸೆಕೆಂಡ್ ಕಾಲಮು ಥರ್ಡ್ ಕಾಲಮಲ್ಲಿ ಬರುತ್ತೆ. ಇದು ಥರ್ಡ್ ರೋ ಅಂದರೆ ಟೇಬಲ್ ಹೆಡ್ ಆದ ನಂತರ ಎರಡನೇ ಟೇಬಲ್ ಡೇಟಾ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮಲ್ಲಿ ಬರ್ತದೆ. ಓಕೆ, ಈಗ ಇದು ಒಂದು ಟೇಬಲ್ ಫಾರ್ಮೆಟಲ್ಲಿ ಬರ್ತಾ ಇದೆ. ಈಗ ನಮಗೆ ಏನು ಬರಬೇಕಪ್ಪ ಅಂತ ಹೇಳಿದ್ರೆ ಇದು ಬರಬೇಕು, ಏನೋ ಬಾರ್ಡ್ರ್ ಬರಬೇಕು. ಆ ಬಾರ್ಡ್ರ್ ಬರಬೇಕಂದ್ರೆ ಏನು ಮಾಡ್ತೀರಿ, ಇಲ್ಲಿ ಟೇಬಲಲ್ಲಿ ಹೋಗ್ಬಿಟ್ಟು, ಸಾರಿ ನಾವು ಸ್ಟೈಲಲ್ಲಿ ಹಾಕ್ಬಿಡೋಣ. ಇಲ್ಲಿ ಹಾಕ್ಬೇಕು ಹೇಳಿ, ಹೆಡ್ ಆಫ್ ದ ಸೆಕ್ಷನಲ್ಲಿ ಸ್ಟೈಲ್ ಒಳಗಡೆ TABLE ಟೇಬಲ್, ಓಪನ್ ಅಂಡ್ ಕ್ಲೋಸ್ ಬ್ರಸ್, ಅದರಲ್ಲಿ ಬಾರ್ಡರ್ 1px ಸಾಲಿಡ್ ಬ್ಲಾಕ್, ಬ್ಲಾಕ್. ಓಕೆ, ಒಂದ್ಸರಿ ರಿಫ್ರೆಶ್ ಮಾಡಿ ನೋಡಿ. ಎಂಟೈರ್ ಟೇಬಲ್ಗೆ ಬಾರ್ಡರ್ ಬಂತು ಅಲ್ವಾ? ಅಂದರೆ ಟೇಬಲ್ ಅಂತಂದರೆ ಕಂಪ್ಲೀಟ್, ಇದರಲ್ಲಿ ಎಷ್ಟೇ ಡೇಟಾ ಇರಲಿ, ನಾನು ಟೇಬಲ್ಗೆ ಬಾರ್ಡರ್ ಕೊಟ್ಟಿರೋದ್ರಿಂದ ಎಂಟೈರ್ ಟೇಬಲ್ಗೆ ಬಾರ್ಡರ್ ಬಂತು. ಮತ್ತು ಟೇಬಲ್ ಹೆಡ್ ಇದಕ್ಕೆ ಬಾರ್ಡರ್ ಬೇಕು ಅಂತಂದರೆ ಏನು ಮಾಡಬೇಕು, ಸೇಮ್ ಮತ್ತೆ ನಾವು ಅದಕ್ಕೆ ಇನ್ನೊಂದು ಆಟ್ರಿಬ್ಯೂಟನ್ನು ಸಪ್ರೇಟ್ ಹಾಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ಟೇಬಲ್ ಆಟ್ರಿಬ್ಯೂಟ್ ಏನು ಹಾಕ್ಕೊಂಡಿದ್ದೀವಿ, ಅಲ್ಲಿ ಒಂದು ಕಾಮ ಆದ ನಂತರ TH ಅಂತ ಹಾಕ್ಕೊಂಡ್ರೆ ಇಲ್ಲಿ ನೋಡಿ, ನೀವೀಗ ಟೇಬಲ್ ಹೆಡ್ಗೆ ಬಾರ್ಡರ್ ಬರ್ತದೆ. ಆಯಿತಾ? ಸೊ ಮತ್ತೆ ಇಲ್ಲಿ ಟೇಬಲ್ ಡೇಟಾಕ್ಕೂ ಕೂಡ ಅದೇ ರೀತಿ ಬಾರ್ಡರ್ ಬೇಕು ಅಂತಂದರೆ ಏನು ಮಾಡಬೇಕು, ಇಲ್ಲಿ ಮತ್ತೆ ಕಾಮ ಹಾಕಿ TD ಟೇಬಲ್ ಡೇಟಾ ಅಲ್ವಾ, ಇದು ಟೇಬಲ್ ಡೇಟಾ, Ctrl+S, ಅಗೈನ್ ರಿಫ್ರೆಶ್. ನೋಡಿ ಈಗ ಎಲ್ಲದಕ್ಕೂ ಬಾರ್ಡರ್ ಬಂತು. ಇಲ್ಲಿ ನೀವು ಗಮನಿಸ್ಬೋದು, ಟೇಬಲ್ಗೆ ಒಂದು ಬಾರ್ಡರ್ ಬಂದಿದೆ, ಟೇಬಲ್ ಡೇಟಾ ಮತ್ತು ಟೇಬಲ್ ಹೆಡ್ಡಿಂಗಿಗೆ ಸಪ್ರೇಟ್ ಬಾರ್ಡರ್ ಬಂದಿದೆ. ಸೊ ಈ ರೀತಿ ಸಪ್ರೇಟ್ ಬಾರ್ಡರ್ ಆಗದೆ ಒಂದೇ ರೀತಿ ನಾವು ಯಾವ ರೀತಿ ಎಕ್ಸೆಲ್ನಲ್ಲಿ ಟೇಬಲ್ ಇರುತ್ತೆ ಆ ರೀತಿ ಬರಬೇಕು ಅಂತಂದರೆ ಜಸ್ಟ್ ಇದರಲ್ಲಿ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಬಾರ್ಡರ್ ಕೊಲ್ಯಾಪ್ಸ್ ಅಂತ ಬರುತ್ತೆ. ಸ್ಪೆಲ್ಲಿಂಗ್ ಕರೆಕ್ಟ್ ಹಾಕಿ, ಬಾರ್ಡರ್ -ಕೊಲ್ಯಾಪ್ಸ್, ಮತ್ತು ಇಲ್ಲಿ ಕೂಡ ಕೊಲ್ಯಾಪ್ಸ್ ಹಾಕಿ ಸೇವ್. ಈಗ ನೋಡಿ ಏನು ಬರುತ್ತೆ ಅಂತ. ರೈಟ್, ಗೊತ್ತಾಯ್ತಲ್ಲ ಸ್ನೇಹಿತರೆ? ಸೊ ಈ ರೀತಿ ಟೇಬಲ್ ಬಂತು. ಈಗ ನಾವೇನು ಮಾಡೋಣ, ಈ ಟೇಬಲ್ ಹೆಡ್ಡಿಂಗಿಗೆ ಬ್ಯಾಕ್ಗ್ರೌಂಡ್ಗೆ ಒಂದು ಕಲರ್ ಫಿಲ್ ಮಾಡೋಣ. ಕಲರ್ ಫಿಲ್ ಮಾಡಬೇಕಂದ್ರೆ ಎಲ್ಲಿ ಬರೀಬೇಕು, ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಟೇಬಲ್ ಹೆಡ್ಡಲ್ಲಿ, ಸಾರಿ ಟೇಬಲ್ ರೋನಲ್ಲಿ, ಫಸ್ಟ್ ರೋ ಅಲ್ವಾ ಇದು, ಎಂಟೈರ್ ರೋಗೆ ಕಲರ್ ಬರಬೇಕಂತಂದರೆ ಟೇಬಲ್ ರೋನಲ್ಲಿ ಬರಿಬೋದು. ಏನಂತ, ಸ್ಟೈಲ್ ಅಂತ ಹಾಕಿ ಬ್ಯಾಕ್ಗ್ರೌಂಡ್ ಕಲರ್ ಲೈಟ್ ಬ್ಲೂ. ಓಕೆ, ಸೊ ಈ ರೀತಿ ಹಾಕಿ ಇಲ್ಲಿ ನೋಡಿ ಏನು ಬರುತ್ತೆ ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. LIGHTBLUE ಸೇವ್ ನೋಡಿ. ಓಕೆ, ಈ ರೀತಿ ನಿಮಗೆ ಯಾವ ರೋಗ್ ಬೇಕೋ ಆ ರೋಗೆ ಕಲರ್ ಬೇಕು ಅಂತಂದರೆ ಇಲ್ಲಿ ರೋನಲ್ಲಿ ಹೋಗ್ಬಿಟ್ಟು ಸ್ಟೈಲ್ನ ಕೊಡ್ಬೋದು. ಅಥವಾ ನೀವು ಇನ್ನೊಂದು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಟೇಬಲ್ ಹೆಡ್ ಅನ್ನೋದಕ್ಕೆ ನೀವು ಕಲರ್ ಕೊಡಬೇಕು ಅಂತಂದರೆ ಇಲ್ಲಿ ಒಂದು ಸಪ್ರೇಟ್ ಮಾಡ್ಕೊಳ್ಳಿ. TH ಓಪನ್ ಆ್ಯಂಡ್ ಕ್ಲೋಸ್ ಬ್ರಷ್, ಇದರ ಒಳಗಡೆ ಬ್ಯಾಕ್ಗ್ರೌಂಡ್ ಕಲರ್ ಪೌಡರ್ ಬ್ಲೂ. ಓಕೆ, ನೋಡಿ ಚೇಂಜ್ ಆಗಿದೆ ಕಲರ್, ಗೊತ್ತಾಗ್ತಾಯಿಲ್ಲ ನಿಮಗೆ ಅಂತಂದರೆ ಬೇರೆ ಏನೋ ಒಂದು ಹಾಕಿ ಗ್ರೀನ್ ಹಾಕ್ತಾ ಇದ್ದೀನಿ ನಾನು ನೋಡಿ. ಓಕೆ, ಇಲ್ಲಿ TH ಅಂತ ಹಾಕ್ಕೊಂಡಿದ್ದೀವಿ.
ಸೊ ಇಲ್ಲಿ ಕೂಡ ಹಾಕಿದ್ದೀವಿ, ಇದನ್ನು ಬಾರ್ಡರ್ ಬರಲಿಕ್ಕೆ ಹಾಕ್ಕೊಂಡಿರೋದು, ಮತ್ತು ಇಲ್ಲಿ ಸಪ್ರೇಟ್ ಹಾಕ್ಕೊಂಡಿರೋದು ಬ್ಯಾಕ್ಗ್ರೌಂಡ್ ಕಲರ್ ಬರಲಿಕ್ಕೆ ಅಂತ. ನೀವು ಇನ್ ಕೇಸ್ ಈ ಬ್ಯಾಕ್ಗ್ರೌಂಡ್ ಕಲರ್ನ ನೀವು ಇಲ್ಲಿ ತೊಗೊಂಡಾಗ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಎಂಟೈರ್ ಟೇಬಲ್ ಎಲ್ಲ ಕಾಲಮ್ ಎಲ್ಲ ರೋನಲ್ಲೂ ಎಲ್ಲ ಸೆಲ್ನಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಕಲರ್ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ನಾವು ಟೇಬಲ್ ಹೆಡ್ ಅಂತ ಹಾಕ್ಕೊಂಡ್ರೆ ಟೇಬಲ್ ಹೆಡ್ ಎಷ್ಟು ಟೇಬಲ್ ಹೆಡ್ಡಿಂಗ್ ಇದೆ ಅಷ್ಟಕ್ಕೂ ಬ್ಯಾಕ್ಗ್ರೌಂಡ್ ಕಲರ್ ಬಂದಿರುತ್ತೆ. ಅಥವಾ ನೀವು ಇಲ್ಲಿ ಟೇಬಲ್ ರೋನಲ್ಲಿ ಹಾಕ್ಕೊಂಡ್ರೂ ಇಟ್ಸ್ ಗುಡ್. ಸೊ ನೀವು ಈ ರೀತಿ ಟೇಬಲ್ ಡೇಟಾ ನಿಮಗೆ ಎಷ್ಟು ಟೇಬಲ್ ಡೇಟಾ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಒಂದೇ ಡೇಟಾನ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಟೇಬಲ್ ಯಾವ ರೀತಿ ಕಾಣುತ್ತೆ ನೋಡಿ. ಓಕೆ, ಸೊ ಇಲ್ಲಿ TR ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಎಂಟೈರ್ ಒಂದು ರೋ ಅಂದರೆ ಒಬ್ಬ ಸ್ಟೂಡೆಂಟ್ ಒಬ್ಬ ವ್ಯಕ್ತಿಯ ಡೀಟೇಲ್ ಏನು ಹಾಕಿದ್ವಿ, ನೇಮ್ ಮತ್ತು ಏಜ್, ಮೊಬೈಲ್ ನಂಬರ್, ಇದಿಷ್ಟು ಬಂದಿರುತ್ತೆ. ಇನ್ ಕೇಸ್ ನಾನು ಈಗ ಇನ್ನೊಂದು ಕಾಲಮ್ ಇಮೇಲ್ ಐ ಡಿನೋ ಅಥವಾ ಬೇರೆ ಇನ್ನೊಂದೇನೋ ಕಾಲಮ್ ಹಾಕಬೇಕು ಅಂದರೆ ಇಲ್ಲಿಂದ ನೀವು ಆ್ಯಡ್ ಮಾಡಬೇಕು. TH ಇಮೇಲ್ ಸೇವ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೇನು ಬರುತ್ತೆ ಅಂತ. ಓಕೆ, ಇಮೇಲ್ಗೆ ಒಂದು ಕಾಲಮ್ ಕ್ರಿಯೇಟ್ ಆಯಿತು, ನಾನು ಟೇಬಲ್ ಹೆಡ್ ಕ್ರಿಯೇಟ್ ಮಾಡಿದ ತಕ್ಷಣ. ಈಗ ಡೇಟಾ ಬೇಕಲ್ವಾ, ಅದೇ ಥರ ನೀವು ಡೇಟಾದಲ್ಲಿ ಹೋಗ್ಬಿಟ್ಟು TD ಡೇಟಾದಲ್ಲಿ ಹೋಗ್ಬಿಟ್ಟು ಇಲ್ಲಿ ಹಾಕಬೇಕು ಇಮೇಲ್ ಐ ಡಿ abcd@gmail.com ಅವರ ಒಂದು ಇಮೇಲ್ ಐ ಡಿನ ಇಲ್ಲಿ ಹಾಕೋಬೋದು ನೋಡಿ. ಫಸ್ಟ್ ಪಾರ್ಟಿಗೆ ಬಂತು, ಸಾರಿ ನಾನು ಸೆಕೆಂಡ್ ಪಾರ್ಟಿನಲ್ಲಿ ಹಾಕಿದ್ದೀನಿ. ಓಕೆ, ಇಲ್ಲಿ ರೈಟ್, ಫಸ್ಟ್ ಆ್ಯಂಡ್ ಸೆಕೆಂಡ್. ಓಕೆ, ಇದನ್ನು ನಿಮಗೆ ಯಾವ್ಯಾವ ಮೇಲ್ ಐ ಡಿ ಬರ್ತದೆ ಅವ್ರದ್ದು ಡೇಟಾನ ಇಲ್ಲಿ ಹಾಕಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ಸೊ ಈಗ ನೋಡಿ ನಿಮಗೆ ಇಲ್ಲಿ ಅಕ್ಷರ ಹೇಗೆ ಕಾಣ್ತಾ ಇದೆ ಅಂದರೆ ಲೈನ್ ಪಕ್ಕದಲ್ಲೇ ಸ್ಟಾರ್ಟ್ ಆಗಿದೆ. ಇದು ನಿಮಗೆ ಸ್ವಲ್ಪ ಸ್ಪೇಸ್ ಬೇಕು, ಮತ್ತು ಟೇಬಲ್ ಹೆಡ್ಡಿಂಗಿಗೆ ಹೈಟ್ ಬೇಕು. ಈಗೆಲ್ಲ ಬೇಕು ಅಂತಂದರೆ ಏನು ಮಾಡಬೇಕು, ಜಸ್ಟ್ ನೀವು ಸ್ಟೈಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಪ್ಯಾಡಿಂಗ್ ಅಂತ ಆ್ಯಡ್ ಮಾಡೋಣ. ಓಕೆ, ಟೇಬಲ್ ಹೆಡ್ಡಿಂಗಿಗೆ ಟೇಬಲ್ ಡೇಟಾಕ್ಕೆ ಪ್ಯಾಡಿಂಗ್ 10px ಅಂತ ಹಾಕ್ಕೊಳ್ಳೋಣ. ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ. ಓಕೆ, 10px ಆ್ಯಡ್ ಆಯಿತು ಎಲ್ಲದಕ್ಕೂ. ಸೊ ಟೇಬಲ್ ಹೆಡ್ಡಿಂಗಲ್ಲಿ ಕಲರ್ ಸ್ವಲ್ಪ ನಮಗೆ ಬ್ಯಾಕ್ಗ್ರೌಂಡ್ ಕಲರ್ ಗ್ರೀನ್ ಹಾಕ್ಕೊಂಡಿರೋದ್ರಿಂದ ಬ್ಲ್ಯಾಕು ಸರಿಯಾಗಿ ಕಾಣ್ತಾ ಇಲ್ಲ. ಫಾಂಟ್ ಕಲರ್ ನೀವು ಚೇಂಜ್ ಮಾಡಬೇಕಂದ್ರೆ ಕಲರ್ ಅಂತ ಹಾಕಿ ಅದನ್ನು ನಾನು ವೈಟ್ ಕೊಟ್ಬಿಡ್ತೀನಿ. ಯಾವ ರೀತಿ ಬರುತ್ತೆ ನೋಡೋಣ. ಓಕೆ, ಸೊ ಇಲ್ಲಿ ವೈಟ್ ಕಲರ್ ಬಂದುಬಿಡ್ತು. ರೈಟ್, ನೀವು ಕಲರ್ ಅಂತ ಹಾಕ್ಕೊಂಡ್ರೆ ಆ ಒಂದು ಟ್ಯಾಗ್ನಲ್ಲಿ ಇರ್ತಕ್ಕಂಥ ಫಾಂಟ್ಸ್ ಅಂದರೆ ಅಕ್ಷರಗಳಿಗೆ ಕಲರ್ ಚೇಂಜ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ ಅಂತಂದರೆ ಅಕ್ಷರಗಳಿಗೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಕಲರು ಏನು ಕಲರ್ ಕೊಟ್ಟಿರ್ತೀರಿ ಅದು ಅಪ್ಲೈ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಪ್ಯಾಡಿಂಗ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಒಂದು 5px ಕೊಟ್ಟರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆ, ಈ ರೀತಿ ಬರುತ್ತೆ. ನಿಮಗೆ ಇಲ್ಲಿ ಪ್ಯಾಡಿಂಗ್ ಸೈಜ್ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕಿ 8. ಓಕೆ, ನಿಮಗೆ ಫಾಂಟ್ ಸೈಜು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಫಾಂಟ್ ಸೈಜ್ ಅಂತ ಹಾಕ್ಬಿಟ್ಟು 26px ಹಾಕ್ತಾ ಇದ್ದೀನಿ ನೋಡಿ. 26px ಆಯಿತು. ಸೊ ಫಾಂಟ್ 26px ಬೇಡ, ಟಿ ಹೆಡ್ಡಿಂಗ್ ಮಾತ್ರ 26px ಹಾಕೋಣ. ಓಕೆ, ಅವಾಗ ಹೆಡ್ಡಿಂಗ್ ಮಾತ್ರ ಬಿಗ್ ಸೈಜ್ ಇರುತ್ತೆ. ಅವೆರಡಕ್ಕೂ ಮ್ಯಾಚ್ ಆಗೋ ರೀತಿಯಲ್ಲಿ ಇದ್ರೆ ಒಳ್ಳೇದಲ್ವಾ? 18 ಹಾಕ್ಕೊಂಡ್ರೆ ಕಾಣುತ್ತೆ ನೋಡಿ. ಓಕೆ, ಡನ್. ಸೊ ಈ ರೀತಿ ನೀವು ಟೇಬಲ್ನ ಕ್ರಿಯೇಟ್ ಮಾಡ್ಬೋದು. ಇನ್ನು ಟೇಬಲ್ಗೆ ಸಂಬಂಧಪಟ್ಟ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.